ನಾವೀಗ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಮನೆ ಹತ್ರ ಬಂದಿದ್ವಿ. ಅಂಬರೀಶ್ ಅವ್ರ ಹೆಸರೇ ಇಟ್ಟಿದ್ದಾರೆ ಅಂಬಿ ಮನೆ ಅಂತೇಳಿ. ಸುಮಲತಾ ಅಂಬರೀಶ್ ಅವರು, ಸುದೀಪ್ ಸರ್ ಒಂಟ್ರು, ವಿಷ್ಣುವರ್ಧನ್ ಅಂದ್ರೇ ಸಾಹಸ ಸಿಂಹ, ಸಿಂಹ ಅಂದ್ರೇ ವಿಷ್ಣುವರ್ಧನ್ ಅಂತ. ಹಂಗೆ ಅವ್ರ ಮನೆಗೇನು ಗೇಟಿಗೂ ಸಿಂಹದ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಮರಳಿ ನಮ್ಮ ಸೈಕ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕನ್ನಡದ ಸ್ಟಾರ್ ನಟರ ಮನೆಗೆ ಭೇಟಿ ಕೊಡಕ್ಕೆ ಹೋಗ್ತೀವಿ. ಅವ್ರು ನಮ್ಗೆ ನೋಡಕ್ಕೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಬ್ರನ್ನ ನಾವು ನೋಡ್ತೀವೋ ಇಲ್ಲೋ ಅನ್ನೋದು ಇವತ್ತಿನ ಕುತೂಹಲ ಇರ್ತೈತಿ. ಬರ್ರಿ ಹೋಗೋಣ. ನಮ್ಮ ದೋಸ್ತ ಕಲ್ಲಯ್ಯ ಇಲ್ಲೇ ರೂಮ್ ಮಾಡ್ಯಾನು, ನಡ್ರಿ ಹೋಗೋಣ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರ್ರಿ ನಡುವೆ ಹೋಗೋಣ ಅಂದ್ರೆ ಹಂಗ ಹೇಳ. ಯಾರು ಫಸ್ಟ್ ಯಾರ ಮನೆಗೆ ಹೋಗೋಣ? ಫಸ್ಟ್ ವಿಷ್ಣುವರ್ಧನ್ ಮನೆಗೆ ಹೋಗೋಣ, ಆಮೇಲೆ ಸುದೀಪ್ ಮನೆಗೆ ಹೋಗೋಣ, ನೆಕ್ಸ್ಟ್ ಯಾರ್ಯಾರು ಬರ್ತಾರ ಅವ್ರ ಮನೆಗೆ ಹೋಗೋಣ. ನೋಡ್ರಿ ನಾವೀಗ ಫಸ್ಟ್ ವಿಷ್ಣುವರ್ಧನ್ ಸರ್ ಮನೆಗೆ ಹೊಂಟಿವಿ. ಅವ್ರ ಮನೆ ಒಳಗೆ ಬಿಡ್ತಾರೋ, ಅವ್ರು ಯಾರ ಭೇಟಿ ಆಗ್ತಾರೋ ಇಲ್ಲೋ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ತೋರಿಸ್ತೀವಿ. ಬರೀ ಹೋಗೋಣ. ನಾವಿವತ್ತು ಜಯನಗರದ ಟಿ ಬ್ಲಾಕ್ ನಲ್ಲಿರುವ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮನೆಗೆ ಬಂದಿದ್ವಿ. ಅವ್ರ ಮನೆ ಎಲ್ಲ ಐತೆ ಅಂದ್ರೆ ಇಲ್ಲೇ ಐತಿ. ಅವ್ರ ಮನೆ ಮುಂದೆ ಒಂದು ಪಾರ್ಕ್ ಐತಿ. ಆ ಪಾರ್ಕ್ ಅಪೋಸಿಟ್ ವಿಷ್ಣುವರ್ಧನ್ ಅವ್ರ ಮನೆ ಐತಿ. ಸಾಹಸ ಸಿಂಹ ಅವ್ರ ಮನೆ ಇದೆ ನೋಡಿ. ಅವ್ರ ಮನೆ ವಿಷ್ಣುವರ್ಧನ್ ಅಂದ್ರೇ ಸಾಹಸ ಸಿಂಹ, ಸಿಂಹ ಅಂದ್ರೇ ವಿಷ್ಣುವರ್ಧನ್ ಅಂತ. ಹಂಗೆ ಅವ್ರ ಮನೆಗೇನು ಗೇಟಿಗೂ ಸಿಂಹದೇ ಲಾಂಛನ ಹಾಕಿದ್ದಾರೆ. ನೋಡೋಣ, ಇದೆಲ್ಲ ಮಸ್ತು ಮಾಡಿದ್ದಾರೆ ಡೆಕೋರೇಷನ್. ಅವ್ರ ಮನೆ ಇದು ನೋಡಿ, ಹೊಸ ಮನೆ ಇದು, ಎಲ್ಲ ಚೆನ್ನಾಗೈತೆ. ಅವ್ರ ಮನೆ ಹೆಸರು ವಾಲ್ಮೀಕಾ ಅಂತೆ. ಈ ಮನೆಯಲ್ಲಿ ಇವಾಗ ಅವರು ವಿಷ್ಣುವರ್ಧನ್ ಅವರಿಲ್ಲ, ಅವ್ರ ಅಳಿಯ ಅನಿರುದ್ಧ ಅವ್ರು ಇರ್ತಾರಂತ ಮಾಹಿತಿ ಐತೆ. ಆದರೆ ಇವಾಗ ಇಲ್ಲಿ ಯಾರೂ ಇಲ್ಲ. ಇದ್ದರೆ ನೋಡೋಣ ಬನ್ನಿ. ಅವಾಗಿಂದ ವೇಟ್ ಮಾಡ್ತಿದ್ದೀವಿ, ಯಾರೂ ಬರ್ತಿಲ್ಲ. ಮನೆ ಎಲ್ಲ ಚೆನ್ನಾಗೈತೆ. ನೋಡೋಣ, ಒಂದು 10 ನಿಮಿಷ ವೇಟ್ ಮಾಡಿ, ಯಾರಾದರೂ ಬಂದರೆ ಮಾತಾಡ್ಸೋಣ. ಬಂದಿಲ್ಲ ಅಂದರೆ ಮುಂದೆ ಬೇರೆ ನಟರ ಮನೆಗೆ ಹೋಗೋಣ. ಬನ್ನಿ. ನಾವೀಗ ವಿಷ್ಣುವರ್ಧನ್ ಅವ್ರ ಮನೆ ನೋಡಿದ್ವಿ, ಯಾರೂ ಬರಲಿಲ್ಲ. ಇನ್ನು ನೆಕ್ಸ್ಟು ನಮ್ಮ ಕನ್ನಡದ ಬಿಗ್ ಬಾಸ್ ಎಂದೇ ಖ್ಯಾತರಾಗಿರುವ ಕಿಚ್ಚ ಬಾಸ್ ಅವ್ರ ಮನೆಗೆ ಹೋಗ್ತಿದ್ವಿ. ನಮ್ಮ ಬಾಸ್ ಮನೆಗೆ ಬನ್ನಿ, ನೋಡೋಣ ಹೆಂಗೆ ಸಿಗತ್ತೆ, ಏನಾಗತ್ತೆ ಅಂತ. ಸರ್ ಅವರ ಬಾರಿನ ಮುಂದೆ ಬಂದರೆ ಇಲ್ಲಿ ದೇವಸ್ಥಾನ ಐತೆ. ದೇವಸ್ಥಾನದ ಹತ್ರನ ಬಲಕ್ಕೆ ಇಲ್ಲೆಲ್ಲ ಜನ ಕಾಯ್ಕೊಂಡು ನಿಂತವ್ರು ನೋಡಿ ಸುದೀಪ್ ನೋಡಕ್ಕೆ. ನಾವೀಗ JP ನಗರದಲ್ಲಿರುವ ಅಭಿನಯ್ ಚಕ್ರವರ್ತಿ ಬಾದ್ಶಾ ಅವರ ಮನೆಗೆ ಬಂದಿದ್ವಿ. ಇದೇ ನೋಡಿ ಅವ್ರ ಮನೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಮನೆ ಮಾತ್ರ ಗೇಟ್ ಮಾತ್ರ ದೊಡ್ಡದಾಗೈತೆ, ಆದರೆ ಗೇಟ್ ಒಳಗಡೆ ಮನೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದೈತೆ. ಇದು ಕಿಂಡಿ. ಈ ಕಿಂಡಿಲಿಂದ ಏನು ಕಾಣೋದಿಲ್ಲ, ನಾವು ಮಾತ್ರ ಕಾಣ್ತೀವಿ. ವಾಪಸ್ ನಾವೇ ರಿಫ್ಲೆಕ್ಟ್ ಆಗ್ತೀವಿ ಇದರಿಂದ. ಇದವ್ರ ಮನೆ. ಇಲ್ಲಿ ಕ್ಯಾಮ್ರಾ ಐತೆ, ಈ ಕಡೆ ಒಂದು, ಈ ಕಡೆ ಒಂದು. ಗೇಟ್ ಮಾತ್ರ ದೊಡ್ಡದೈತೆ, ಒಳಗಡೆ ಒಡ್ಮಾಡ್ಸು ಇದಕ್ಕಿಂತ ದೊಡ್ಡದೈತೆ. ಇದೇ ಅವ್ರ ಮನೆ. ಇಷ್ಟೆಲ್ಲ ಕಾಯ್ತಿದ್ದಾರೆ ಫ್ಯಾನ್ಸು. ಸರ್ ಬರ್ತಾರೆ ಅಂತ, ಯಾರು ಬರ್ತಿಲ್ಲ. ಬನ್ನಿ ನೋಡೋಣ. ಇದೇ ನೋಡಿ ಅವ್ರ ಮನೆ, ಬಾಲ್ಕನಿ. ಸುದೀಪ್ ಸರ್ ಮನೆ. ಇಲ್ಲೆಲ್ಲ ಜನ ಕೂತಿದ್ದಾನೆ, ಕಾಯ್ತಿದ್ದಾನೆ, ವೇಟಿಂಗು. ಯೂಟ್ಯೂಬರು ಕಾಯ್ತಿದ್ದಾರೆ. ಇನ್ನೇನು ಡೋರ್ ಓಪನ್ ಆಗ್ತೈತೆ ಅಂತ ಕಾಯ್ತಿದ್ದೀವಿ. ಡೋರ್ ಇನ್ನೂ ಓಪನ್ ಆಗ್ತಿಲ್ಲ. ಎಲ್ಲ ಜನ ಕಾಯ್ತಿದ್ದಾರೆ. ಆ ಕಡೆ ಪ್ಯಾಂಟ್ಸು, ಈ ಕಡೆ ಪ್ಯಾಂಟ್ಸು. ಡೋರ್ ಏನು ಓಪನ್ ಆಗ್ತಿಲ್ಲ. ಇಲ್ಲಿ ಪ್ಯಾಂಟ್ಸ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ, ಏನೇ ಹೇಳ್ತಾರೆ. ಸುದೀಪ್ ಸರ್ ನೋಡಕ್ ಬಂದಿದ್ರಲ್ಲ, ಫಸ್ಟ್ ಟೈಮ್ ಬಂದಿದ್ದ ಹೆಂಗ್? ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬಂದಾಗ ಸಿಕ್ಕಿದ್ರಾ? ಸಿಕ್ಕಿಲ್ಲ. CCLಗೆ ಹೋಗಿದ್ರಿ ಅಂದ್ರೆ ಈಗ ಲಾಸ್ಟ್ ವೀಕ್ ಬಂದಿದ್ದು ನೀವು. ಯಾವ ಊರಿಂದ ಬಂದಿದ್ರು? ಚಿತ್ರದುರ್ಗದಿಂದ ಸುದೀಪ್ ಸರ್ ನೋಡಕ್ ಬಂದಿದ್ರು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಸರ್ ಹಂಗಂದ್ರೆ ವೇಟ್ ಮಾಡಿ ಸರ್, ಬರ್ಬೋದು, ಬರ್ದೇ ಇರ್ಬೋದು, ಸಿಗ್ಬೋದು. ಓಕೆ, ಥ್ಯಾಂಕ್ ಯು ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಿಗ್ ಬಾಸ್ ಖ್ಯಾತಿಯ ವಿಲನ್ ಎಂದೇ ಖ್ಯಾತರಾಗಿರುವ ವಿನಯ್ ಗೌಡ ಅವರು ಬಂದಿದ್ದಾರೆ. ಏನು ಸಮಾಚಾರ? ಬೆಳಿಗ್ಗೆ ಅಣ್ಣ ವಿನಯ್ ಅವರು ಬಂದಿದ್ದಾರೆ ನೋಡಿ. ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಬರೋರು ಅಕಸ್ಮಾತ್ ಹೇಗಿರ್ಬೇಕು ಅಂದ್ರೆ ಅದಕ್ಕೊಂದು ಮುಖ್ಯ ಬರ್ಕೊಂಡಿದ್ದಾರೆ.
ಇವರ ಬಿಗ್ ಬಾಸ್ 10 ಅವರು ವಿನಯ್ ಗೌಡ ಅವರು ಆನೆ. ಇದೇ ನೋಡಿ ಸುದೀಪ್ ಸರ್ ಮನೆ. ಸುದೀಪ್ ಸರ್ ಒಂಟ್ರು. ಓ ಇದರಲ್ಲಿ ಸುದೀಪ್ ಸರ್ ಇದ್ದಾರೆ ಸರ್ ಅದಾರ ಅಣ್ಣ? ಪಕ್ಕ. ಸುದೀಪ್ ಸರ್ ಈ ಗಾಡಿಲಿ ಇದ್ದಾರೆ. ಸುದೀಪ್ ಸರ್ ಹೋಗಿದ್ದಾರೆ. ಸುದೀಪ್ ಸರ್ ಹೋಗಿದ್ದಾರೆ. ಏನಿಲ್ಲ ಎಲ್ಲ ಗಾಡಿ ಸುದೀಪ್ ಸರ್ ಮುಂದಿನ ಗಾಡಿಲಿ ಹೋಗಿದ್ರು. ಎಲ್ಲ ಕಾಯ್ತಿದ್ರು ಫ್ರೆಂಡ್ಸು. ಮುಗೀತು. ಥಿಯೇಟ್ರಿಗೆ ಹೋಗೋಣ. ಟಾಟಾ ಬೈ ಬೈ. ಸುದೀಪ್ ಸರ್ ಎಲ್ಲ ಹೋಗ್ಯಾರ ಮೊದ್ಲು ಮುಂದಿನ ಗಾಡಿದಾಗ ಹೋಗಿದ್ದಾರೆ ಅವರು, ಆದ್ರೆ ಕಾಣಿಸ್ಲಿಲ್ಲ ಅವ್ರು. ಟಾಟಾ. ನಾವೀಗ ಜೆ ಪಿ ನಗರದಲ್ಲಿರೋ ಇನ್ನೊಬ್ಬ ನಟರಾದ ಅಂಬರೀಷ್ ಅವ್ರ ಮಗ ಅಭಿಷೇಕ್ ಅಂಬರೀಷ್ ಅವ್ರ ಮನೆಗೆ ಬಂದಿದ್ವಿ. ಅವರಮ್ಮ ಸುಮಲತಾ ಅಂಬರೀಷ್ ಅವರು ಆ್ಯಕ್ಟರು. ಬನ್ನಿ ಇದೇ ನೋಡಿ ಅವ್ರ ಮನೆ. ಅಂಬರೀಷ್ ಅವ್ರ ಹೆಸರೇ ಇಟ್ಟಿದ್ದಾರೆ ಅಂಬಿ ಮನೆ ಅಂತೇಳಿ. ಸುಮಲತಾ ಅಂಬರೀಷ್ ಅವರು, ಅಭಿಷೇಕ್ ಅಂಬರೀಷ್ ಅವರು ಎಲ್ಲ. ಅವರು ಸುಮಲತಾ ಅಂಬರೀಷ್ ಅವರು ಲೋಕಸಭಾ ಸದಸ್ಯರು, ಇವಾಗಲ್ಲ ಮಾಜಿ. ಇವಾಗ ಹಾಗೆ ಸುಮ್ಮನೆ. ಇಲ್ಲಿ ಸೆಕ್ಯೂರಿಟಿನ ಕೇಳೋಣ ಬನ್ನಿ, ಸರ್ ಇದ್ದಾರಾ ಇಲ್ವಾ ಅಂತ. ಸೆಕ್ಯೂರಿಟಿನೇ ಇಲ್ಲ ಇಲ್ಲಿ, ಏನು ಮಾಡೋದು ನೋಡೋಣ. ವೆಲ್ಕಮ್ ಕನ್ವರ್ ಕನ್ವರ್ ಲಾಲ್ ಬೋಲೋ. ನಾವೀಗ ಕತ್ರಿಗುಪ್ಪೆಯಲ್ಲಿ ಸಿಗ್ನಲ್ ಇಂದ ಹತ್ರನೇ ಇರುವ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಮನೆ ಹತ್ರ ಬಂದಿದ್ವಿ. ಇಲ್ಲಿ ಒಬ್ರು ಇದ್ದಾರೆ, ಬನ್ನಿ ಕೇಳೋಣ ಉಪೇಂದ್ರ ಸರ್ ಇದ್ದಾರಾ ಇಲ್ವಾ ಅಂತ ಅವ್ರ ಮನೆ ಹತ್ರ. ಉಪೇಂದ್ರ ಸರ್ ಇಲ್ಲಿಲ್ಲ. ಎಲ್ಲಿದ್ದಾರೆ ಇವಾಗ? ಅವ್ರು ಫಂಕ್ಷನ್ಗೆ ಹೋಗಿದ್ದಾರೆ ಅಂತ. ಉಪೇಂದ್ರ ಸರ್ ಇಲ್ಲಿಲ್ಲ. ಇದೇ ಅವ್ರ ಮನೆ ನೋಡಿ. ಒಂದ್ಸಲ ಉಪೇಂದ್ರ ಸರ್ ಮನೆ ಒಳಗೆ ಬೇಕಾದ್ರೆ ಹೋಗಿ ನೋಡೋಣ ಬನ್ನಿ. ಹೌದು ಸರ್. ಇದೇ ಉಪೇಂದ್ರ ಸರ್ ಅವ್ರ ಮನೆ. ಇಲ್ಲೇ ಅವರೆಲ್ಲ ಚಿಕ್ಕ ವಯಸ್ಸಿಂದ ಎಲ್ಲ ಇದ್ದಿದ್ದು ಬೆಳೆದಿದ್ದು. ಇಲ್ಲಿಂದಾನೇ ಡೈರೆಕ್ಟ್ರು ಎಲ್ಲ ಆ್ಯಕ್ಟ್ರು ಎಲ್ಲ ಆಗಿದ್ದು. ಇದೇ ನೋಡಿ ಇಲ್ಲೆಲ್ಲ ಅವ್ರ ಕಾರು ಎಲ್ಲ ಅವ್ರದ್ದು ಸೈಕಲ್ ಎಲ್ಲ ಇಲ್ಲೇ ನಿಲ್ಲಿಸ್ತಿದ್ರು. ಈಗ ಈ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಅಷ್ಟೇ ಇದ್ದಾರಂತೆ. ಅವ್ರು ಫಂಕ್ಷನ್ಗೆ ಹೋಗಿದ್ದಾರೆ. ಮತ್ತು ಸದಾಶಿವನಗರದಲ್ಲಿ ಇನ್ನೊಂದು ಮನೆಯಲ್ಲಿ ಇರ್ತಾರೆ. ಇಲ್ಲಿ ಮಾರ್ನಿಂಗ್ ಬಂದಿದ್ರಂತೆ. ಒಂದು ಅರ್ಧ ಗಂಟೆ ಮುಂಚೆ ನಾವು ಬಂದಿದ್ರೆ ಸಿಗ್ತಿದ್ರು. ಮೇಲಿಂದ ನಿನ್ನೇನೆ ನೋಡು, ಈ ಭೂಮಿಲಿ ನಿಂದಂಥದ್ದೇನಿಲ್ಲ ನೋಡು, ಈ ದೇಹಾನು ನಿಂದಲ್ಲ ನೋಡು, ತಂದೆ ತಾಯಿನೋ ಶಾಶ್ವತ ಅಲ್ಲ, ಕಟ್ಕೊಂಡ್ ಹೆಂಡ್ತೀನೋ ಹಿಂದೆ ಬರಲ್ಲ, ಸುಡಿಗಾಡಲ್ ಸುಳ ಸತ್ಯ ಎಂದು ಸುಳ್ಳಲ್ಲ. ನಾವೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮನೆ ಹತ್ರ ಇದ್ದೀವಿ. ಇದೇ ನೋಡಿ ಅವ್ರ ಮನೆ. ನೀನು ನಿನ್ನ ಬಗ್ಗೆ ಹೇಳ್ಕೊತೀಯ, ನನಗದ್ರ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ನನ್ನ ಪ್ರೀತಿಸೋ ಪ್ರತಿ ಒಬ್ರು ನನ್ನ ವಿಸಿಟಿಂಗ್ ಕಾರ್ಡ್ ಇದ್ದಾಗ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರನ್ನೇ ಕೇಳಿದ್ರು ನನ್ನ ಡೀಟೇಲ್ಸ್ ಕೊಡ್ತಾರೆ. ನೀನು ಬಂದ ಕೆಲಸಕ್ಕೆ ಆನ್ಸರ್ ಸಿಕ್ಕಿರ್ಬೇಕಲ್ಲ. ಬಾಯ್ ಬಾಯ್.